ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋ ಬಂದು ವೆಸ್ಟರ್ನ್ ಘಾಟ್ಸ್ ಬಗ್ಗೆ. ವೆಸ್ಟರ್ನ್ ಘಾಟ್ಸನ್ನು ಸಹ್ಯಾದ್ರಿ ಅಂತ ಕೂಡ ಕರೀತಾರೆ. ಇದು ತಾಪಿ ರಿವರ್ ಗುಜರಾತಿನಿಂದ ಸ್ಟಾರ್ಟ್ ಆಗಿ 1600 ಕಿಲೋಮೀಟರ್ವರೆಗೂ ಕಂಟಿನ್ಯೂ ಆಗಿದೆ. ಸೌತಲ್ಲಿ ಕನ್ಯಾಕುಮಾರಿಯಲ್ಲಿ ಬಂದು ಎಂಡ್ ಆಗುತ್ತೆ. ವೆಸ್ಟರ್ನ್ ಘಾಟ್ಸ್ 6 ರಾಜ್ಯಗಳ ನಡುವೆ ಆಗುತ್ತದೆ. ಗುಜರಾತ್, ಗೋವಾ, ಕೇರಳ, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ತಮಿಳುನಾಡು. ಮತ್ತು 3 ಯೂನಿಯನ್ ಟೆರಿಟರಿಗಳಲ್ಲೂ ಹಂಚಿಕೊಂಡಿದೆ: ಡಮನ್ ಆ್ಯಂಡ್ ಡ್ಯೂ, ದಾದರ್ ಆ್ಯಂಡ್ ನಾಗರ್ ಹಾವೇಲಿ ಮತ್ತು ಪುಡುಚೇರಿ. ಬನ್ನಿ ನೋಡೋಣ ವೆಸ್ಟರ್ನ್ ಘಾಟ್ಸ್ ಹೇಗೆ ಆರಂಭ ಆಯಿತು ಅಂತ. ಅದು 150-200 ಮಿಲಿಯನ್ ವರ್ಷಗಳ ಹಿಂದೆ ಗೊಂಡ್ವಾನಾ ಲ್ಯಾಂಡ್ ಬ್ರೇಕ್ ಆಗುತ್ತದೆ. ಈ ಒಂದು ಸಮಯದಲ್ಲಿ ಇಂಡಿಯನ್ ಸಬ್ ಕಾಂಟಿನೆಂಟ್ ಮತ್ತು ಗೊಂಡ್ವಾನಾ ಸೂಪರ್ ಕಾಂಟಿನೆಂಟ್ ಎರಡೂ ಕೂಡ ಸಪ್ರೇಟ್ ಆಗುತ್ತವೆ. ಆವಾಗ ಇಂಡಿಯನ್ ಸಬ್ ಕಾಂಟಿನೆಂಟು ಮತ್ತು ಮಡಗಾಸ್ಕರ್ ಎರಡೂ ಕೂಡ ಕಂಟಿನ್ಯೂಸ್ ಇರ್ತವೆ. ವೆಸ್ಟರ್ನ್ ಘಾಟ್ಸ್ ಮಧ್ಯದಲ್ಲಿ ಇಂಡಿಯನ್ ಸಬ್ ಕಾಂಟಿನೆಂಟ್ ಮತ್ತು ಮಡಗಾಸ್ಕರ್ ಇರುತ್ತದೆ. ಕಾಲ ಕಳೆದ ಹಾಗೆ ಪ್ಲೇಟ್ ಟೆಕ್ಟಾನಿಕ್ಸ್ ಮೂಮೆಂಟ್ನಿಂದಾಗಿ ರಿಡ್ಜ್ ಕ್ರಿಯೇಟ್ ಆಗುತ್ತೆ. ವಿಡಿಯೋದಲ್ಲಿ ನೀವು ನೋಡುತ್ತಿರುವ ಹಾಗೆಯೇ ಮೂಮೆಂಟ್ಸ್ಗಳು ಆದವು. ಇದರಿಂದ ಆಗ್ಬಿಟ್ಟು ಮಡಗಾಸ್ಕರ್ ಮತ್ತು ಇಂಡಿಯನ್ ಸಬ್ ಕಾಂಟಿನೆಂಟ್ ಬೇರೆ ಬೇರೆ ಆಗುತ್ತದೆ. ಇದರಿಂದ ನಮ್ಮ ವೆಸ್ಟರ್ನ್ ಘಾಟ್ಸ್ ಪರ್ವತಗಳಾಗಿ ಬದಲಾದವು. ಇದರ ಬಗ್ಗೆ ನೀವೆಲ್ಲ ಕೇಳಿರಬಹುದು. ಏನೆಂದರೆ, ಜಿಯೋಗ್ರಫಿಕ್ ಅನಲಿಸ್ಟ್ ಅವರ ಪ್ರಕಾರ ವೆಸ್ಟರ್ನ್ ಘಾಟ್ಸ್ ಇರುವುದಿಲ್ಲ. ಯಾಕೆ ಇರುವುದಿಲ್ಲ, ಏನಾಗುತ್ತೆ ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಆಫ್ರಿಕಾದಲ್ಲಿ ಸಮುದ್ರಗಳೇ ಇಲ್ಲ. ಇಥಿಯೋಪಿಯಾ ದೇಶದಲ್ಲಿ 60 ಕಿಲೋಮೀಟರ್ ಉದ್ದದ ಕ್ರ್ಯಾಕ್ ಓಪನ್ ಆಗಿದೆ. ಕಾಲಕ್ರಮೇಣ ಅದು ಸಮುದ್ರವಾಗಿ ಬದಲಾಗಬಹುದು ಎಂದು ನಂಬಿಕೆ. ಹೊಸದಾಗಿ ಸಮುದ್ರ ಆಗಬಹುದು ಎಂದು ಹೇಳಲಾಗಿದೆ. ಇದರಿಂದಾಗಿ ಹಾರ್ನ್ ಆಫ್ ಆಫ್ರಿಕಾ ಎಂದು ಕರೆಯಲಾಗುವ ಭಾಗ ನಮ್ಮ ವೆಸ್ಟರ್ನ್ ಘಾಟ್ಸ್ ಭಾಗಕ್ಕೆ ಬಂದು ಅಪ್ಪಳಿಸಲಿದೆ. ಇದೇ ತರಹ ಹಿಮಾಲಯ ಕೂಡ ಸೃಷ್ಟಿಯಾದದ್ದು. ಇವಾಗ ಅದೇ ತರಹ ವೆಸ್ಟರ್ನ್ ಘಾಟ್ಸ್ ಭಾಗವೂ ಆಗಬಹುದು ಎಂದು ವಿಜ್ಞಾನಿಗಳು ಊಹಿಸಿದ್ದಾರೆ. ವೈಜ್ಞಾನಿಗಳು ಹೇಳಿದ ವರದಿ ಏನಾದರೂ ನಿಜವಾದರೆ ಅದು ಕಲಿಯುಗದ ಅಂತ್ಯವೇ ಅಂತ ಹೇಳಬಹುದು. ಯಾಕೆಂದರೆ ಅಪ್ಪಳಿಸುವ ಶಕ್ತಿಯಿಂದ ಇಡೀ ಮನುಕುಲವೇ ನಾಶವಾಗಬಹುದು. ಆದರೆ ಇದು 1-2 ವರ್ಷಗಳಲ್ಲಿ ಆಗಲು ಸಾಧ್ಯವಿಲ್ಲ. ನೂರಾರು ವರ್ಷಗಳ ಮೇಲೆ ಸಮಯ ತೆಗೆದುಕೊಳ್ಳುತ್ತದೆ. ಇದರಿಂದ ನೀವೆಲ್ಲ ಇದರ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ. ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವರಿಗೂ ತಿಳಿಸಿ. ನೀವು ಸಬ್ಸ್ಕ್ರೈಬ್ ಮಾಡಿ ಅವರನ್ನು ಸಬ್ಸ್ಕ್ರೈಬ್ ಮಾಡಿಸಿ.